ಈ ಒಂದು KPSC ಶಾಲೆಗಳನ್ನು ಮುಚ್ಚುವಂಥ ಒಂದು ಸರ್ಕಾರದ ಹುನ್ನಾರ ಭಾಳ ಅತಿ ಒಂದು ನೋವು ತರುವಂಥ ಸಂಗತಿಯಾಗಿದೆ. ಯಾಕಪ್ಪ ಅಂತಂದ್ರೆ ಇದು ಸರ್ಕಾರ ಮೊದಲ ಯೋಜನೆಯೇ. ತೋಟ ಶಾಲೆಗಳು ತೆಗಿಬೇಕಂದ್ರೆ ಸರ್ಕಾರ ಯೋಜನೆಯೇ. ಈ ಊರದಿಂದ 1-1.5-2 ಕಿಲೋಮೀಟ್ರ್ ದೂರ ಇರುವಂಥ ಶಿಕ್ಷಣದಿಂದ ವಂಚಿತರಾಗಂಥ ಮಕ್ಕಳಿಗೆ ತೋಟ ಶಾಲೆ ತೆಗಿರತ್ತಂತೆ ಇರುವಂಥ ಒಂದು ಮೇನ್ ಸರ್ಕಾರ ಕಾಯ್ದೆನೇ ಅದು. ಆ ಸರ್ಕಾರ ಕಾಯ್ದೆ ಒಂದು ಅನುಗುಣವಾಗಿ ಮಕ್ಕಳು ಶಿಕ್ಷಣಕ್ಕೆ ವಂಚಿತರಾಗ್ತಾರಂತೇಳಿ ನಮ್ಮಂಥ ಒಬ್ಬರು ದಾನಿಗಳು ಸುಮಾರು 20 ಗುಂಟೆ ಜಾಗವನ್ನು ದಾನ ಮಾಡಿ ಕಿಸಿದ್ರೆ ನಾವು 2000 ಇಸ್ವಿಯಲ್ಲಿ ಈ ಒಂದು 25 ವರ್ಷ ಶಾಲೆ ಇತ್ತು ನಮ್ಮ ಸ್ಟಾರ್ಟ್ ಆಗಿ. ಇಲ್ಲಿ ಒಂದು ಶಿಕ್ಷಣದಿಂದ ವಂಚಿತರಾಗ್ತಾರಂತ ಹೇಳಿದ್ರೆ ಒಂದು 20 ಗುಂಟೆ ಜಾಗ ದಾನಪತ್ರ ಮಾಡಿ ಒಂದು 25 ವರ್ಷನಾಗ ಮಿನಿಮಮ್ ಇಲ್ಲಿ ಇಲ್ಲಾಂದರೆ ಒಂದು MBBS ಹುಡುಗರು ಆಯಿತು ಮತ್ತು ಇಂಜಿನಿಯರಿಂಗ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಕೆಲವೊಂದು ಎಲ್ಲ ಒಂದು ಇಲಾಖೆ ಒಳಗೆ ಜಾಬ್ ಮಾಡ್ತಾರೆ. ಈಗ ಇದು ಸರ್ಕಾರ ಈ ಒಂದು ಎಲ್ಲ KPSC ಸ್ಕೂಲ್ಗಳನ್ನು ಏನು ಮುಚ್ಚಲಾಕ ಒಂದು ಹುನ್ನಾರ ನಡೆಸಿರಲ್ಲ. ಇದರಿಂದ ತೋಟ ಶಾಲೆ ಅಂತ ಇರುವಂಥ ಎಲ್ಲ ಬಡ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗ್ತಾರೆ. ಯಾಕಪ್ಪ ಅಂದ್ರೆ 2-3 ಕಿಲೋಮೀಟ್ರ್ ಎಲ್ಲ ಹಳ್ಳಿಯಿಂದ ದೂರ ಇರೋರು ಎಲ್ಲರೂ ಪಾಲಕರು ಏನದ ಹೊಲದಾಗ ಆಗಲಿ ದುಡಿಲಾಕ ಅವ್ರಿಗೆ ಹೋಗ್ತಾರೆ. ಇವರು ಹೋಗಿ ಸ್ಕೂಲಿಗೆ ಬಿಡೋದಾಗಲಿ ತರೋದಾಗಲಿ ಆಗೋದಿಲ್ಲ. ಮತ್ತು ಇವ್ರು ಎಲ್ಲರೂ ಒಂದು ಪ್ರೈವೇಟ್ ಸ್ಕೂಲಿಗೆ ಸೇರಿಸುವಂಥ ಒಂದು ಅವ್ರ ಶಕ್ತಿನೂ ಇರೋದಿಲ್ಲ. ಅದಕ್ಕೆ ಈ ತೋಟ ಶಾಲೆಯೊಳಗೆ ಮಕ್ಕಳು ಒಂದು ಅತಿ ಹೆಚ್ಚಿನ ಒಂದು ವಿದ್ಯಾಭ್ಯಾಸ ಮುಂದುವರಿತದೆ ಅವ್ರಿಗೆ ಅಂತ ಹೇಳಿದ್ರೆ ಎಲ್ಲ ಒಂದು ಅದೇ ಉದ್ದೇಶಕ್ಕೆ ಈ ತೋಟ ಶಾಲೆಗಳು ಸರ್ಕಾರ ಮೊದಲು ಮಂಜೂರು ಮಾಡಿ ಆ ಕೊಟ್ಟಂಥ ಎಲ್ಲ ಏನು ಇವ್ರು ಸರ್ಕಾರದಿಂದ ಯಾರೂ ನಮಗೇನು ಜಾಗ ಕೊಟ್ಟಿಲ್ಲ. ಏನು ಬಿಲ್ಡಿಂಗ್ ಫಂಡ್ಸ್ ಕೊಟ್ಟಾರಲ್ಲ ಅದು ಅಷ್ಟೇ. ಅದನ್ನು ಬಿಟ್ಟರೆ ಇಲ್ಲಿ ತನಕ ₹1 ಯಾರೂ ಅನುದಾನ ಕೊಟ್ಟಿಲ್ಲ. ಅದಕ್ಕೆ ನಾ ಹೇಳ್ತೀನಿ, ಈ ಒಂದು KPSC ಶಾಲೆಗಳನ್ನು ಮುಚ್ಚುವಂಥ ಹುನ್ನಾರ ಏನು ನಿಮ್ಮ ಸರ್ಕಾರದ ಒಂದು ಆದೇಶ ಐತಲ್ಲ, ಇದನ್ನು ಅತಿ ಜರೂರವಾಗಿ ನೀವು ಇದನ್ನು ಹಿಂಪಡಿಬೇಕು. ಹಿಂಪಡೆದೇ ಇದ್ದರೆ ನಾವೇನು ಜಿಲ್ಲೆಯಾದ್ಯಂತ ಒಂದು ಸುಮಾರು 50-60 ಶಾಲೆಗಳನ್ನು ಮುಚ್ಚುವಂಥ ಒಂದು ಹುನ್ನಾರದಲ್ಲಿದ್ದಿರಲ್ಲ. ನಿಮಗೆ ಇಲ್ಲಿ ಒಂದು ನಮ್ಮ ಬರೀ ಒಂದು ಸಣ್ಣ ತೋಟದ ಶಾಲೆ ತಿಳಿದಿರ್ಬೋದು. ನೀವು 60 ಸ್ಕೂಲದಿಂದ ಎಲ್ಲ ತೋಟದ ಶಾಲೆ ಎಲ್ಲ ಪಾಲಕರ ಮಕ್ಕಳು ಬಂದರೆ ಜಿಲ್ಲೆಯಾದ್ಯಂತ ದೊಡ್ಡ ಒಂದು ಹೋರಾಟ ಆಗ್ತದೆ. ಅದಕ್ಕೆ ಇಲ್ಲಿಗೆ ಈ ಒಂದು ಸರ್ಕಾರ ಶಾಲೆಗಳನ್ನು ಏನು ತೋಟ ಶಾಲೆಗಳನ್ನು ಮುಚ್ಚುವಂಥ ಹುನ್ನಾರ ಐತಲ್ಲ, ಇದನ್ನು ಇಲ್ಲಿಗೆ ಸರ್ಕಾರ ಕೈ ಬಿಡಬೇಕು. ಕೈ ಬಿಡದಿದ್ದರೆ ಮುಂದಿನ ದಿನಮಾನಗಳಲ್ಲಿ ಇಡೀ ಜಿಲ್ಲೆಯಾದ್ಯಂತ ಎಲ್ಲ ತೋಟ ಶಾಲೆಯ ಪಾಲಕರು ಶಿಕ್ಷಕರಂತರೂ ಇಲ್ಲಿ ಬರೋಂಗಿಲ್ಲ. ಯಾಕಂದ್ರೆ ಅವರು ಸರ್ಕಾರ ಲೆವೆಲ್ದಾಗ ಒಂದು ಕೆಲಸ ಮಾಡ್ತಿರ್ತಾರೆ. ಎಲ್ಲ ಪಾಲಕರು ಹಾಗೂ ಮಕ್ಕಳು ಬಂದು ಸರ್ಕಾರ ಲೆವೆಲ್ದಾಗ ನಿಮಗೆ ಮುಂದಿನ ಒಂದು ದಿನಮಾನಗಳಲ್ಲಿ ಈ ಯೋಜನೆಯನ್ನು ನೀವು ಕೈ ಬಿಡದೇ ಇದ್ದರೆ ಜಿಲ್ಲೆಯಲ್ಲಿ ಅತಿ ಉಗ್ರವಾದ ಒಂದು ಹೋರಾಟ ಮಾಡಿ ಈ ಶಾಲೆಯ ಒಂದು ಅಸ್ತಿತ್ವವನ್ನು ತೋಟ ಶಾಲೆಯನ್ನು ಎಲ್ಲರೂ ಏನೇನು 60 ಸ್ಕೂಲ್ಗಳು ಮುಚ್ಚಲಾಗ್ತಿರಲ್ಲ ಎಲ್ಲರೂ ಅತಿ ಒಂದು ಹೋರಾಟ ಮಾಡಿ ನಿಮ್ಗೆ ಸರ್ಕಾರಕ್ಕೆ ಏನು ಅನ್ನೋದು ನಾವು ತೋಟ ಶಾಲೆ ಎಲ್ಲರೂ ಜಿಲ್ಲೆಯಂತ 60 ಸ್ಕೂಲ್ಗಳು ನಿಮ್ಮೊಂದು ಮುಚ್ಚು ಹುನ್ನಾರ ಐತಲ್ಲ, ನಾವು ಅದನ್ನು ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಸೊಡ್ಡು ಹೊಡೆದ ಕೇಸಿಂದ ಹೊಳ್ಳಿ ಅದನ್ನು ಶಾಲೆ ಉಳಿಸ್ಕೋತೇವೆ ಅಂತ ಹೇಳಿ ಕೇಸಿಂದ ಇಲ್ಲಿ ನನ್ನ ಮಾತುಗಳನ್ನ ಹೇಳಲು ಬಯಸುತ್ತೇನೆ.